ಇಷ್ಟು ಇಂಪಾರ್ಟೆಂಟ್ ವಿಷಯಕ್ಕೆ ನಮ್ಮ MCC ಇಂಟ್ರೆಸ್ಟ್ ತೆಗೆದುಕೊಳ್ಳುವುದಿಲ್ಲ ಯಾಕೆಂದು. ಈಗ 3 ಜನಸ್ಪಂದನ ಆಗಿದೆ. ಮೊದಲನೇ ಜನಸ್ಪಂದನದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಇದ್ದರು. ಅವರಿಗೆ ಹೇಳಿದ್ದು, ನೋಡಿ ಅಲ್ಲಿ ಒಂದು ನೀವು ವಾಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಎಷ್ಟೋ ತಿಂಗಳಿಂದ ಅಲ್ಲಿ ಅದರ ಎದುರಿಗೆ ಒಬ್ಬರು ಡಾಕ್ಟರ್ ರಾಜೇಶ್ವರಿಯಿಂದ ಇದ್ದಾರೆ, ಹೇಳ್ತಾ ಇದ್ದಾರೆ ನೀವು ಏನೂ ಮಾಡುವುದಿಲ್ಲ, ದಯವಿಟ್ಟು ನೀವು ಅರ್ಜೆಂಟ್ಲಿ ಇದು ಮಾಡಬೇಕು ಎಂದು. ಪುನಃ ಜನಸ್ಪಂದನ ಆದಾಗ ಅದರ ವಿಷಯ ನೀವು ಏನಾದರೂ ಮಾಡಿದ್ದೀರೋ ಅಂದರೆ ಹೌದೌದು ನಾವು ನೋಡ್ತಾ ಇದ್ದೇವೆ ಎಂದು ಹೇಳಿದರು. ಆ ಸಮಯದಲ್ಲಿ ಇದು ನೀರಿನ ಹಾಗೆ ಅವರಿಗೆ ಹೇಳಿದ್ದು, ನೋಡಿ ನಾವು ಹೇಳಿದ್ದೆಲ್ಲ ನೀವು ಆಗ್ಬೋದು ಎಂದು ಹೇಳ್ತೀವಿ, ಸೀರಿಯಸ್ಲಿ ತೆಗೆದುಕೊಳ್ಳೋದಿಲ್ಲ, ಆದರೆ ಇದನ್ನು ಸೀರಿಯಸ್ಲಿ ತೆಗೆದುಕೊಳ್ಬೇಕು. ನೀವು ಎಂಕ್ವೈರಿ ಕಮಿಟಿ ಮಾಡಿ ವಾಲ್ಮ್ಯಾನನ್ನು ತೆಗೆಯೋದು ಮಾತ್ರ ಅಲ್ಲ, ಅದಕ್ಕೆ ನೀವು ಯಾರೆಲ್ಲ ಕಾರಣರೋ ಅವರ ಮೇಲೆ ಅಕೌಂಟಬಲ್ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ವಿಷಯ ಎಂದು ಹೇಳಿದ್ದು. ನಂತರ ಪುನಃ ಆಗುವಾಗ ಏನು ಮಾಡಿದ್ದೀರಿ ಅಂದರೆ, ಇಲ್ಲ ನಾವು ಮಾಡ್ತಾ ಇದ್ದೇವೆ, ಅದು ಮಾಡುವ ಎಂದು ಹೇಳುವಾಗ ಈ ಆಗಿದೆ. ಈಗ ನಾಡ್ದು ಪುನಃ ಜನಸ್ಪಂದನ ಉಂಟು. ಆಗ ಕೇಳಬೇಕು ಏನಾಗ್ತದೆ ಎಂದು. ನಿಮ್ಮಂಥವರೆಲ್ಲ ಇದರ ವಿಷಯ ಬರೆದರೆ ಸ್ವಲ್ಪ ಏನಾದರೂ ಆಗಬಹುದು ಎಂದು ಭರವಸೆ ಉಂಟು. ಯಾಕೆಂದರೆ ನಾವು ಎಷ್ಟೋ ವರ್ಷಗಳಿಂದ ನೋಡಿದ್ದೇವೆ ಯಾವ ರೀತಿಯಲ್ಲಿ ವಾಣಿವಿಲಾಸ ವಾಟರ್ ವರ್ಕ್ ಆಗ್ತದೆ ಎಂದು. ಅಲ್ಲಿ ನಮ್ಮ ರೆವಿನ್ಯೂ ಕಲೆಕ್ಷನು 40% ಕೂಡ ಆಗುವುದಿಲ್ಲ. ಎಷ್ಟೋ ಜನರಿಂದ ಹಣ ತೆಗೆದುಕೊಳ್ಳುವುದೇ ಇಲ್ಲ. ಇದು ನಾವು ಸಾಧಾರಣ 35 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅಲ್ಲಿಯ ಸೂಪ್ರಿಂಟೆಂಡೆಂಟ್ ನಮಗೆ ಹೇಳ್ತಿದ್ರು, ಅಲ್ಲಿ ಕೆಲಸ ಮಾಡೋರು ಹೇಳ್ತಿದ್ರು ಏನೆಂದರೆ, ಎಷ್ಟೋ ಜನರು ಇವರಿಗೆ ಮೀಟರ್ ರೀಡರಿಗೆ ಅವ್ರನ್ನ ಇದು ಹಾಳು ಮಾಡಿ ಅವರು ಉಳಿತಿದ್ರು. ಆದರೆ ಆ ಮೀಟರ್ ರೀಡರ್ ವಿಷಯ ಮೇಲೆ ಇವರಿಗೆ ಏನು ಇದು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಇದ್ದ ಕಾರಣದಿಂದಲೂ ಏನಾಗಲಿಲ್ಲ. JNNURM ಬಂತು. JNNURMಗೆ ಬಂದಾಗ ನಮಗೆ ಸ್ವಲ್ಪ ಧೈರ್ಯ ಆಯಿತು. ಏನೆಂದರೆ ಅದರ ಬಂದದ್ದೇ ಯಾಕೆಂದರೆ 24/7 ನೀರು ಕೊಡಬೇಕೆಂದು. ಆದರೆ ಒಂದು ವಾರ್ಡಿಗೆ ಕೂಡ ಇವತ್ತಿಲ್ಲ. ಇದು ನಾನು ಕಳಿಸಿಕೊಟ್ಟ ಕೂಡಲೇ ಈಗ ತಿಳಿಯುತ್ತೇನೆಂದರೆ, ಬೆಳಗಾವಿನಲ್ಲಿ ಈಗ ಎಷ್ಟೋ ವಾರ್ಡಿಗೆಲ್ಲ 24/7 ನೀರು ಸಿಗ್ತದೆ. ಇಲ್ಲಿ ಮೊದಲನೇ ವಾರ್ಡು ಇಡೀ ಇಂಡಿಯಾದಲ್ಲಿ ಕೊಡಬೇಕೆಂದಿದ್ದದ್ದು ಈಗ ಒಂದೇ ಒಂದು ವಾರ್ಡ್ನಲ್ಲಿ 160 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಎಲ್ಲಿಯೂ ಸಿಗೋದಿಲ್ಲ. ಇಷ್ಟೆಲ್ಲ ಉಂಟು. ಆದ್ದರಿಂದ ನಾನು ನಿಮ್ಮ ಇದರಿಂದ ನಮ್ಮ MLAಸ್ಗೆ ಮತ್ತು MP ಗೆ ಹೇಳುವುದೇನೆಂದರೆ, ಆದಷ್ಟು ಬೇಗ ಇದನ್ನು ವಾಣಿವಿಲಾಸ ವಾಟರ್ ವರ್ಕ್ಸನ್ನು ಇವರಿಂದ ತೆಗೆದುಕೊಳ್ಬೇಕು, MCCಯಿಂದ ತೆಗೆದುಕೊಳ್ಳು. ಇಲ್ಲವೇ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಅವರಿಗೆ ಕೊಡಬೇಕು. ಇಲ್ಲವೇ ಬೆಂಗಳೂರಿನ ಹಾಗೆ ಬೇರೆ ಒಂದು ಆಟೋನಮಸ್ ಬಾಡಿ ಮಾಡಿ ಅದನ್ನು ಅಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಮಾಡಿ ಒಳ್ಳೆಯ ಮ್ಯಾನೇಜ್ಮೆಂಟ್ ಕೊಟ್ಟು ಇದನ್ನು ನೋಡಬೇಕು. ಇಲ್ಲದಿದ್ದರೆ ನಮ್ಮ ನೀರಿನ ಪ್ರಾಬ್ಲಮ್ಸ್ ಇನ್ನೂ ವರ್ಸ್ ಆಗ್ತಾ ಉಂಟು. ಎಷ್ಟು ಏನೂ ಇಲ್ಲ ಅವರಿಗೆ. ಈಗ ನಮ್ಮ ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ, ಖಂಡಿತವಾಗಿ ನೀವು ಕೇಳಬೇಕು. ನಾವು ತಿಳಿದದ್ದು ಏನೆಂದರೆ, ಈ ವಾಲ್ಮ್ಯಾನು ವಾಣಿವಿಲಾಸ ವಾಟರ್ ವರ್ಕ್ಸ್ ಎಂಪ್ಲಾಯಿ ಅಲ್ಲ, ಅವರು ಯಾವುದೋ ಕಾಂಟ್ರಾಕ್ಟ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಅಂದರೆ ಖಂಡಿತ ತಿಳಿಯುತ್ತೆ, ಯಾರಿಗಾದರೂ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಇವತ್ತು ಸ್ವಲ್ಪ ಕಮಿಷನ್ ಕೊಡದೆ ಯಾರಿಗೂ ಕಾಂಟ್ರಾಕ್ಟ್ ಸಿಕ್ಕೋದಿಲ್ಲ. ಅದು ಜಗತ್ತಿಗೆ ತಿಳಿದ ವಿಷಯ ಇದು. ಸೊ ಆ ಕಾರಣದಿಂದ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೋ, ಅವರಿಗೆ ಗೊತ್ತುಂಟು ಅವರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಎಂದು ಅಲ್ಲ, ಅವರು ಆಲೋಚನೆ ಮಾಡ್ತಾರೋ ಅಲ್ಲಿ ಹೋಗಿ ಕ್ಲೋಸ್ ಮಾಡೋದು ಅಷ್ಟೇ ಎಂದು. ಅದರಿಂದ ಏನಾಗ್ತದೆ ಎಂದು ಅವರಿಗೆ ಗೊತ್ತುಂಟೋ ಇಲ್ವೋ. ಸೊ ಅದಕ್ಕಾಗಿ ನಾವು ಹೇಳೋದು ಅವ್ರಿಗೆ ಏನಿಲ್ಲ. ನಾನು ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೋಡಿ. ಅವರು ಗ್ರಾಹಕರಿಂದ ಒಟ್ಟು 40% 50% ಅಷ್ಟೇ ತೆಗೆದುಕೊಳ್ತಾರೆ. ಅಷ್ಟು ಇರುವಾಗ ಅವ್ರ ಹತ್ರ ಹಣವೇ ಇಲ್ಲ ಅಲ್ಲಿ.